ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ ಅಂತ ಗೊತ್ತಿತ್ತು. ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿತ್ತು. ಆದರೆ ಈ ಮಳೆ ಬಲಿ ತೆಗೆದುಕೊಂಡು ಹೋಗುತ್ತೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ. ಕಂಡು ಕೇಳರಿಯದ ರೀತಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿಬಿಟ್ಟಿದೆ. ನೋಡಿ, 1.5 ಗಂಟೆ ಕಾಲ ರಣಾರ್ಭಟ ಶುರುವಾಗಿತ್ತು. 1.5 ಗಂಟೆಗಳ ಕಾಲ ನಿರಂತರವಾಗಿ ಬಲವಾದಂಥ ಗಾಳಿ ಕೂಡ ಬೀಸ್ತು, ಮಳೆ ಕೂಡ ಆಯಿತು. ಆದರೆ ಏನೂ ಅನಾಹುತ ಆಗಿರಲಿಕ್ಕಿಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಒಂದು ಸಿಡಿಲು ಬಡದಂಗೆ ಸುದ್ದಿ ಬರುತ್ತೆ, 7 ಜನ ಬಲಿಯಾಗಿದ್ದಾರೆ ಅಂತ. ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಕಾಂಪೌಂಡ್ ಗೋಡೆ ಕುಸಿದು ಈ ರೀತಿಯಾದಂಥ ಅವಘಡ ಆಗಿದೆ. ಈಗ 7 ಮಂದಿ ಗಾಯಾಳುಗಳಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಘಟನೆ ಹೇಗಾಯಿತು ಹಾಗಾದ್ರೆ ನೋಡಿ. ಅಲ್ಲಿ ಹೊಟ್ಟೆಪಾಡಿಗೋಸ್ಕರ ವ್ಯಾಪಾರ ಮಾಡ್ತಾ ಇದ್ದಂಥವ್ರು ಸಿಕ್ಕಾಕೊಂಡ್ಬಿಟ್ರು. ಅವಶೇಷಗಳಡಿ ಒದ್ದಾಡ್ತಾ ಇದ್ದಾರೆ, ವಿಲವಿಲ ಅಂತ. ಜೋರಾಗಿ ಮಳೆ ಬರ್ತಾ ಇದೆ, ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿದ್ದಂಥವ್ರು ಪ್ರಯತ್ನ ಮಾಡಿದ್ದಾರೆ, ಆದರೂ ಸಾಧ್ಯ ಆಗಲಿಲ್ಲ. ಅಷ್ಟರಲ್ಲಾಗಲೇ 7 ಜನ ಮೃತಪಟ್ಟಿದ್ರು, 8 ಜನ ಗಂಭೀರವಾಗಿ ಗಾಯಗೊಂಡಿದ್ದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನು ಕೊಟ್ಟರು ಘಟನಾ ಸ್ಥಳಕ್ಕೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಈ ಟೈಮ್ನಲ್ಲಿ ಅಲ್ಲಿ ಯಾರು ಬೇಜವಾಬ್ದಾರಿಯನ್ನು ಮಾಡಿದ್ದಾರೋ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಖಡಕ್ ಆದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ಕೂಡ ಮುಖ್ಯಮಂತ್ರಿಗಳು ವಿಚಾರಿಸಿದ್ದಾರೆ. ಯಾರು ನಿರ್ಲಕ್ಷ್ಯ ಹಾಗಾದ್ರೆ ಇದು? ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲಿ ಯಾರು ಹಾಗಾದರೆ ಆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಂಥವನು, ಜೊತೆಗೆ ಅಲ್ಲಿ ಯಾವೆಲ್ಲ ಅಧಿಕಾರಿಗಳಿಂದ ಹೊಣೆ ಹೊರಿಸಲಾಗಿತ್ತು, ಯಾವ GB ಅಧಿಕಾರಿ ವ್ಯಾಪ್ತಿಗೆ ಬರುತ್ತಿದ್ದು, ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಅಲ್ಲಿದ್ದಂಥ ಆಡಳಿತ ಮಂಡಳಿಯವರಿಗೆ ತರಾಟೆ ತೆಗೆದುಕೊಂಡ್ಬಿಟ್ರು. ಹಾಗಾದರೆ ಯಾವ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಕೊಡಲಾಗಿತ್ತು? ಅಲ್ಲಿ ಯಾಕೆ ಮುನ್ಸೂಚನೆ ತೆಗೆದುಕೊಂಡಿರಲಿಲ್ಲ? ಹಳೆಗೋಡೆ ಅಂತ ಗೊತ್ತಿದ್ರು ಕೂಡ ಯಾಕೆ ಮಾಹಿತಿ ಇರಲಿಲ್ಲ ಇವರಿಗೆ? ಈ ಸಾವಿಗೆ ಯಾರು ಹೊಣೆ ಅಂಥೇಳಿ ಸಿದ್ದರಾಮಯ್ಯನವರು ಕೂಡ ಪ್ರಶ್ನೆ ಮಾಡಿದರು. ಮತ್ತು ಆಸ್ಪತ್ರೆಗೆ ಹೋದರು. ಒಳಗಡೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಅಲ್ಲಿ ಹಿರಿಯ ಡಾಕ್ಟರ್ಸ್ ಕೂಡ ಇದ್ದರು. ಅವರಿಂದ ಮಾಹಿತಿ ತೆಗೆದುಕೊಂಡರು. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ರು. ಏನೂ ಆಗಲ್ಲ, ಸರ್ಕಾರ ನಿಮ್ಮ ಜೊತೆಗಿರುತ್ತೆ, ನಿಮ್ಮ ಖರ್ಚನ್ನು ನಾವೇ ಭರಿಸ್ತೀವಿ, ಸರ್ಕಾರದಿಂದಲೇ ಉಚಿತವಾಗಿ ನಿಮಗೆ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಆ ಕುಟುಂಬಗಳಿಗೆ ಮತ್ತು ಆ ಗಂಭೀರವಾದಂಥ ಗಾಯಗಳಾದಂಥವ್ರಿಗೆ ಮನಸ್ಥೈರ್ಯ ತುಂಬುವಂಥ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದರು. ಮತ್ತು ಡಾಕ್ಟರ್ಗೆ ಸೂಚನೆ ಕೊಟ್ಟರು, ಸರಿಯಾದಂಥ ಚಿಕಿತ್ಸೆಯನ್ನು ಅವ್ರಿಗೆ ಕೊಡಬೇಕು, ಅವ್ರಿಗೇನೆಲ್ಲ ಸವಲತ್ತುಗಳು ಬೇಕು ಅದೆಲ್ಲವನ್ನು ಕೂಡ ಸರ್ಕಾರದಿಂದ ಕೊಡಿ ಅಂಥೇಳಿ ಆದೇಶವನ್ನು ಮಾಡಿದ್ದಾರೆ. ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು ಮಳೆಯನ್ನು ಕೂಡ ಲೆಕ್ಕಿಸದೆ ಅಧಿಕಾರಿಗಳ ತಂಡದೊಂದಿಗೆ ಭೇಟಿಯನ್ನು ಕೊಟ್ಟು ಅವರನ್ನು ವಿಚಾರಿಸಿದ್ದಾರೆ. ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಅಕಾಲಿಕ ಮಳೆ ಆಗುತ್ತೆ ಅಂಥೇಳಿ. ಮಳೆಯ ಮುನ್ಸೂಚನೆಗಳಿದ್ವು, ಮೋಡ ಕವಿದ ವಾತಾವರಣ. ಆದರೆ ಎಷ್ಟು ದೊಡ್ಡ ಅವಾಂತರ ಆಗುತ್ತೆ ಅಂತ ಬಹುಶಃ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಅಲ್ಲಿ ಸಾವನ್ನಪ್ಪಿದಂತಹ ಕುಟುಂಬಗಳೆಲ್ಲರೂ ಕೂಡ ಬಡ ಕುಟುಂಬಗಳೇ ಆಗಿದ್ವು. ಆ ಬೀದಿ ಬದಿ ವ್ಯಾಪಾರವನ್ನು ಅವರು ಅವಲಂಬನೆ ಮಾಡಿಕೊಂಡಿದ್ರು. ಈಗ ಆ ಕುಟುಂಬಕ್ಕೆ ಏನು ಆಸರೆ? ಹಾಗಾದರೆ ಮುಖ್ಯಮಂತ್ರಿಗಳು ಚರ್ಚೆಗಿರ್ಚೆ ಏನಿಲ್ಲ, 5 ಲಕ್ಷ ರೂಪಾಯಿ ಪರಿಹಾರ ಆ ಕುಟುಂಬಗಳಿಗೆ ನೆರವಾಗಲಿ ಅಂಥೇಳಿ ಸ್ಥಳದಲ್ಲೇ ಘೋಷಣೆಯನ್ನು ಮಾಡಿದ್ದಾರೆ.